ನಿನ್ನೆ ನಿಧನರಾದ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆ ಇವತ್ತು ನಡೆಯಿತು. ದೂರದೃಷ್ಟಿಯ ನಾಯಕ, ಒಂದು ರೀತಿ ರಾಜಕೀಯದಲ್ಲಿ ಎಲ್ಲರನ್ನೂ ಒಂದು ರೀತಿ ಜೊತೆಯಲ್ಲೇ ಇಟ್ಟುಕೊಂಡಿದ್ದವರು. ಭಿನ್ನ ಪಕ್ಷಗಳಿದ್ದರೂ ತಮ್ಮ ನಡವಳಿಕೆಯಿಂದಾಗಿ ಅಂತಹ ಕೃಷ್ಣ ಇನ್ನೂ ನೆನಪು ಮಾತ್ರ. ಇವತ್ತು ಅವರ ಹುಟ್ಟೂರಾಗಿರುವ ಮದ್ದೂರು ತಾಲೂಕಿನ ಸೋಮನಹಳ್ಳಿಯಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅವರ ಅಂತ್ಯಕ್ರಿಯೆ ಪೂರೈಸಿತು. ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ವೈದಿಕರ ಸಮ್ಮುಖದಲ್ಲಿ ಅವರ ಮೊಮ್ಮಗ ಅಮಾರ್ತ್ಯ ಅಂತಿಮ ವಿಧಿವಿಧಾನವನ್ನು ಪೂರೈಸಿದ್ರು. ತಾತ ಕೃಷ್ಣ ಅವರ ಚಿತೆಗೆ ಅಮಾರ್ತ್ಯ ಅಗ್ನಿ ಸ್ಪರ್ಶ ಮಾಡಿದ್ರು. ಶ್ರೀಗಂಧದ ಮರ ಮತ್ತು ಬೇರೆ ತುಪ್ಪ ಇದೆಲ್ಲವನ್ನು ಬಳಸಿ ಅದನ್ನು ನಿರ್ಮಿಸಲಾಯಿತು. ನಂತರ ಚಿತೆಗೆ ಅಗ್ನಿಸ್ಪರ್ಶ ಮಾಡಲಾಯಿತು. ಡಿ.ಕೆ. ಶಿವಕುಮಾರ್ ಅವರ ಜೊತೆ ರಾಜಕೀಯವಾಗಿ ಹೆಜ್ಜೆ ಹಾಕಿದ, ಅಂದರೆ ಅವರ ಕಾಲದಲ್ಲೇ ಅವರು ಅತ್ಯಂತ ಪ್ರಬಲ ಮಂತ್ರಿಯಾಗಿದ್ದಿದ್ದು, ಅದಕ್ಕೆ ಮೊದಲೇ ರಾಜಕೀಯದಲ್ಲಿ ಇದ್ದರು, ಇಲ್ಲ ಅಂತಲ್ಲ. ಬಂಗಾರಪ್ಪನವ್ರ ಜೊತೆನೂ ಇದ್ದರು ಡಿ.ಕೆ. ಶಿವಕುಮಾರ್. ಬಟ್ ಕೃಷ್ಣ ಅವರ ಅವಧಿಯಲ್ಲಿ ಸಹಕಾರ ಮಂತ್ರಿ ಆದಾಗ ಅವರಿಗೆ ಸಿಕ್ಕ ಶಕ್ತಿ ಮತ್ತು ಕೆಲವು ಅದರಿಂದ ಆದ ಲಾಭಗಳು ರಾಜಕೀಯವಾಗಿ ದೊಡ್ಡದು. ನಂತರ ಸಂಬಂಧಿಯೂ ಆದ ಡಿ.ಸಿ.ಎಂ ತಮ್ಮ ನೋವನ್ನು ನುಂಗಿಕೊಂಡು ಅಂತಿಮ ವಿಧಿವಿಧಾನದ ಉಸ್ತುವಾರಿಯನ್ನು ಅವರೇ ವಹಿಸಿಕೊಂಡಿದ್ದರು. ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೆ ಅವರ ಕುಟುಂಬಸ್ಥರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ, ವಿಪಕ್ಷ ನಾಯಕ ಅಶೋಕ್, ಹಲವಾರು ಸಚಿವರು, ಶಾಸಕರು, ಸಂಸದರು, ಮಾಜಿ ಶಾಸಕರು ಹಾಗೂ ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಸೇರಿ ಅಪಾರ ಬಂಧು ಬಳಗವೆಲ್ಲವೂ ಸಾಕ್ಷಿಯಾಯಿತು. ಅಂತ್ಯಕ್ರಿಯೆಗೆ ಮುನ್ನ ಎಸ್.ಎಂ. ಕೃಷ್ಣ ಅವರಿಗೆ ಗಣ್ಯರು ಪುಷ್ಪ ನಮನ ಸಲ್ಲಿಸಿ ವಿದಾಯ ಹೇಳಿದರು. ಈ ಪ್ರಕ್ರಿಯೆ ಮುಗಿದ ನಂತರ ಇದು ಸರ್ಕಾರಿ ಗೌರವವೂ ಆಗಿದ್ದರಿಂದ ಅವರ ಪಾರ್ಥಿವ ಶರೀರದ ಮೇಲೆ ಹೊದಿಸಲಾಗಿದ್ದಂತಹ ರಾಷ್ಟ್ರಧ್ವಜವನ್ನು ತೆಗೆಯಲಾಯಿತು. ಅದು ಪದ್ಧತಿ ನಿಯಮದ ಪ್ರಕಾರದಲ್ಲಿ ಆ ರೀತಿ ತೆಗೆದ ಧ್ವಜವನ್ನು ಬಹಳ ಶಿಸ್ತುಬದ್ಧವಾಗಿ ಮಡಿಸಿ ಅದನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರಿಸ್ತಾರೆ. ಅದೇ ಕಾರ್ಯವನ್ನು ಇವತ್ತು ಮಾಡಿದ್ರು. ಅದನ್ನು ಮಡಿಸಿದ ನಂತರ ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ಗೃಹ ಮಂತ್ರಿ ಪರಮೇಶ್ವರ್ ಅವರು, ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಕೃಷ್ಣ ಅವರ ಜೊತೆ ರಾಜಕೀಯವಾಗಿ ಹೆಜ್ಜೆ ಹಾಕಿದವರೇನಲ್ಲ. ವಿರೋಧ ಪಕ್ಷಗಳಲ್ಲಿ ಪ್ರತಿಪಕ್ಷದಲ್ಲಿ ಸ್ಥಾನದಲ್ಲಿ ನಿಂತವರು ಅವರು. ಬಟ್ ಯು ಕಾಂಟ್ ಸೇ ದ ಸೇಮ್ ವಿತ್ ಡಾಕ್ಟರ್ ಪರಮೇಶ್ವರ್ ಅವರು ಭಾಳ ದೀರ್ಘಕಾಲ ಕೃಷ್ಣ ಅವರ ಜೊತೆಯಲ್ಲಿ ಮತ್ತು ಒಂದು ರೀತಿ ಆ ಸಣ್ಣ ಸೊಫಿಸ್ಟಿಕೇಶನ್ನು ಮತ್ತು ಒಂದು ಇದು ಪರಮೇಶ್ವರ್ ಅವರಲ್ಲೂ ಇದೆ. ಹಾಗಾಗಿ ಬಹು ಸಹಜವಾಗಿ ಅವರಿಬ್ಬರಿಗೂ ಜೆಲ್ ಆಗಕ್ಕಾಗ್ತಾ ಇದೆ. ಈ ಬಾಂಡಿಂಗ್ ಯಾಕೆ ನಂಗೆ ಅದು ಬಹಳ ಕುತೂಹಲ ಸರ್. ಸಿದ್ದರಾಮಯ್ಯನವ್ರದ್ದು ಎಸ್.ಎಂ. ಕೃಷ್ಣ ಅವ್ರದ್ದು ಬಾಂಡಿಂಗ್ ಎಲ್ಲೂ ಕೂಡ ಬರಲಿಲ್ವಾ ಅಂತ? ಅಲ್ಲ, ಬರಕ್ಕೆ ಅವರಿಬ್ಬರು ಒಟ್ಟೊಟ್ಟಿಗೆ ಇರಲೇ ಇಲ್ಲ ರಾಜಕಾರಣದಲ್ಲಿ. ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರೋಧಿ ರಾಜಕಾರಣದಿಂದ ಬಂದವರು ಅವರು. ಕೃಷ್ಣ ಎಂದೆಂದಿಗೂ ಕಾಂಗ್ರೆಸ್ನಲ್ಲೇ ಇದ್ದವರು. ಹೌದು. ಹಾಗಾಗಿ ಅವರಿಬ್ಬರಿಗೂ ಅದು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಿಗೆ ಬಂದು ಇಲ್ಲಿ ಪವರ್ಫುಲ್ ಮ್ಯಾನ್ ಆಗೋ ಅಷ್ಟು ಹೊತ್ತಿಗೆ ಕೃಷ್ಣ ರಾಜಕೀಯದಿಂದ ಒಂದು ಸ್ವಲ್ಪ ಹಿಂದಕ್ಕೆ ಬಂದಾಗಿತ್ತು, ಸಣ್ಣಕ್ಕೆ ಸರಿದಿತ್ತು. ಸಂಪೂರ್ಣ ಅಲ್ಲ, ಚೂರು ಸ್ವಲ್ಪ ಸರಿದಿತ್ತು. ಹಾಗಾಗಿ ಅವರಿಬ್ಬರಿಗೂ ಅದು ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ವೆರ್ ಇಟ್ಸ್ ನಾಟ್ ಸೇಮ್ ಕೇಸ್ ವಿತ್ ಪರಮೇಶ್ವರ್ ಆರ್ ಅಲ್ಲಿರೋ ಕೆಲವರುಗಳು ವಿಚಾರ. ಪರಮೇಶ್ವರ್ ವಾಸ್ ಮಿನಿಸ್ಟರ್ ಇನ್ ಕೃಷ್ಣಾಸ್ ಕ್ಯಾಬಿನೆಟ್ ಅಲ್ಲಿ. ಮತ್ತು ಕೃಷ್ಣ ಅವ್ರು ಇಷ್ಟಪಡ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿ ಕೂಡ. ಅಂದರೆ ಕೃಷ್ಣ ಅವ್ರಿಗೆ ಅದೊಂದು ಇತ್ತು, ಸ್ವಲ್ಪ ಆ ರೀತಿ ಕ್ಲಾಸಲ್ಲಿ ಎಟಿಕೆಸಿ ಇದೆಲ್ಲ ಇದ್ದವ್ರನ್ನ ಸ್ವಲ್ಪ ಹೆಚ್ಚು ಗೌರವದಿಂದ ಮಾತಾಡೋರು. ಏನು ಡಾಕ್ಟ್ರೇ ಅಂತ ಮಾತಾಡ್ತಿದ್ರು ಅವರು. ಹಾಗಾಗಿ ಪರಮೇಶ್ವರ್ಗೊಂದು ಹೆಚ್ಚಿನ ಹಳೆಯ ಸಂಬಂಧ. ನಾನು ಇವರು ಸಿದ್ದರಾಮಯ್ಯನವ್ರಿಗೂ ಕೃಷ್ಣವ್ರಿಗೂ ಸಂಬಂಧನೇ ಇರಲಿಲ್ಲ, ಅವ್ರು ಮಾತಾಡ್ತಿರ್ಲಿಲ್ಲ ಅಂತೆಲ್ಲ ಹೇಳ್ತಿರೋದು. ಹಾಗೆ ಸೊ ಬಹು ಸಹಜವಾಗಿ ಆ ರಾಷ್ಟ್ರಧ್ವಜವನ್ನು ಮುಖ್ಯಮಂತ್ರಿಗಳು ಹಾಗೂ ಡಾಕ್ಟರ್ ಪರಮೇಶ್ವರ್ ಅವರು, ಬಿಕಾಸ್ ಆಲ್ಸೋ ಪ್ರೋಟೋಕಾಲ್ನಲ್ಲಿ ಹೋಮ್ ಮಿನಿಸ್ಟರ್ ಅವರು ನಂಬರ್ 2, ಹಾಗಾಗಿ ಅವರು ಕೃಷ್ಣ ಅವರ ಪತ್ನಿ ಪ್ರೇಮ ಅವರಿಗೆ ಅದನ್ನು ಹಸ್ತಾಂತರಿಸಿದ್ರು. ಆ ಪ್ರಕ್ರಿಯೆ ಮುಗಿದ ನಂತರ ಪ್ರಾರಂಭ ಆಗಿದ್ದಿದ್ದು ಅವರ ಮೊಮ್ಮಗ ಅಮಾರ್ತ್ಯ ಅವರಿಂದ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಯಿತು. ಕೊನೆಯದಾಗಿ ಅವರ ಪತ್ನಿ ಪ್ರೇಮಾ ಅವರೇನೆ ತಮ್ಮ ಬಾಳ ಸಂಗಾತಿಗೆ ತಮ್ಮ ಅಂತಿಮವಾದ ನಮನವನ್ನು ಪೂಜೆಯ ಮೂಲಕ
ಸಲ್ಲಿಸಿದ್ರು. ಅದಾದಾಗ ಅದನ್ನು ನೀವು ನೋಡ್ತಾ ಇದ್ದೀರಿ ಆ ದೃಶ್ಯವನ್ನು. ಅದಾದ ನಂತರ ಅವರ ಚಿತೆಗೆ ಅಗ್ನಿಸ್ಪರ್ಶವನ್ನು ಮಾಡಲಾಯಿತು. ಅವರ ಮೊಮ್ಮಗ ಅಮಾರ್ತ್ಯ, ಅಂದರೆ ಕೃಷ್ಣ ಅವರ ಪುತ್ರಿ ಮಾಳವಿಕಾ, ಅವರ ಹಸ್ಬೆಂಡ್ ಸಿದ್ಧಾರ್ಥ್, ಅವರ ಮಕ್ಕಳು ಅಮಾರ್ತ್ಯ ಆ್ಯಂಡ್ ಈಶಾನ್. ಅಮಾರ್ತ್ಯ ಅಗ್ನಿಸ್ಪರ್ಶವನ್ನು ಮಾಡಿದ್ರು. ಪಂಚಭೂತಗಳಲ್ಲಿ ಎಸ್.ಎಂ. ಕೃಷ್ಣ ಅಲ್ಲಿಗೆ ಲೀನವಾದರು. ಸರ್, ತುಂಬ ಅಪರೂಪದಲ್ಲಿ ಕೆಲವು ರಾಜಕಾರಣಿಗಳು MLA, MLC, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿರುವಂಥವ್ರು ಎರಡೂ ರೀತಿಯಲ್ಲಿ ರಾಜ್ಯ ಮತ್ತು ಕೇಂದ್ರಕ್ಕೆ ನೋಡಿದಾಗ ಎಸ್.ಎಂ. ಕೃಷ್ಣ ಅವರ ವಿಚಾರದಲ್ಲಿ ಹೇಗೆ ಭಿನ್ನವಾಗಿತ್ತು ಸರ್ ಎರಡೂ ರಾಜಕೀಯ, ಅಥವಾ ಅದರಲ್ಲಿ ಏನು ಬದಲಾವಣೆಗಳು ಕಾಣಿಸ್ತಿರ್ಲಿಲ್ವಾ ಸರ್? ಹಂಗಿಲ್ಲ, ಬದಲಾವಣೆ ಕಾಣಲ್ಲ ಅಂತಲ್ಲ. ಕೃಷ್ಣ ರಾಷ್ಟ್ರ ರಾಜಕಾರಣಕ್ಕೆ ಹೋದರೂ ರಾಜ್ಯ ರಾಜಕಾರಣದ ಜೊತೆಯ ಸಂಬಂಧವನ್ನು ಎಂದೂ ಕಡಿದುಕೊಂಡೇನಿರಲಿಲ್ಲ ಅವರು. ಮತ್ತು ರಾಜ್ಯ ರಾಜಕಾರಣಕ್ಕೆ ಇದ್ದಾಗಲೂ ಅವರಿಗೆ ಮುಖ್ಯಮಂತ್ರಿ ಆಗಬೇಕು ಎಂಬ ಬಯಕೇನೂ ಏನು ಕಡಿಮೆ ಇರಲಿಲ್ಲ, ಇತ್ತು ಅವರಿಗೆ. ಆ್ಯಂಡ್ ಹಿ ಫೆಲ್ಟ್ ಆಲ್ವೇಸ್ ಐ ಡಿಸರ್ವ್ ಇಟ್ ಅಂತ ಅವ್ರಿಗೆ ಅದೊಂದು ಭಾವನೆ ಇತ್ತು. ಅದು ಅವರು ಸ್ಪೀಕರ್ ಆಗಿದ್ದಾಗಲಾದ್ರೂ ಇರ್ಬೋದು, DCM ಆಗಿದ್ದಾಗಲಾದರೂ ಇರ್ಬೋದು. ಇಷ್ಟು ದೀರ್ಘಕಾಲ ರಾಜಕಾರಣ ಮಾಡಿದಾಗ ಯಶಸ್ವಿ ರಾಜಕಾರಣವನ್ನು ಮಾಡಿದ್ರೆ ಈ ರೀತಿ ಹಲವಾರು ಹುದ್ದೆಗಳು ಕೆಲವರಿಗೆ ಒಲೆದು ಬರುತ್ತೆ. ಕೃಷ್ಣ ಅವ್ರಿಗೆ ಏನು ಅಂದರೆ ಒಂದು ವೆರೈಟಿ ಇದೆ ಅದರಲ್ಲಿ. ಕೆಲವರು 35 ವರ್ಷ ಮಂತ್ರಿಯಾಗೇ ಇರ್ಬೋದು, ಕೆಲವರು 26 ವರ್ಷ ಕೇಂದ್ರ ಮಂತ್ರಿಯಾಗೂ ಇರ್ಬೋದು. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಅಥವಾ 10 ವರ್ಷ CM ಆಗೇ ಇರ್ಬೋದು ಬೇಕಾರೆ. ಬಟ್ ಬೇರೆ ಬೇರೆ ಹಂತಗಳಲ್ಲಿ ಕೆಲವು ಹುದ್ದೆಗಳನ್ನು ನೋಡೋದು ಕೆಲವ್ರಿಗೆ ಸಾಧ್ಯ. ಅದು ಆ ದೀರ್ಘಕಾಲ. ಕೃಷ್ಣ ಅದು ರಾಜಕಾರಣ ಇಟ್ಸ್ ನಾಟ್ ಸ್ಮಾಲ್. ಆಲ್ಮೋಸ್ಟ್ ಒಂದು 55ರಿಂದ 56, 57 ವರ್ಷ ರಾಜಕಾರಣ. ಅದು ಟೂ ಅರ್ಲಿ, ವೆರಿ ಯಂಗ್ ಆಗಿ ಒಳಗೆ ಬಂದಂಗೆ. ಸೊ ಅವ್ರಿಗೆ ಆ ಅಡ್ವಾಂಟೇಜ್ ಇರುತ್ತೆ. ಲೈಕ್ ಸಚಿನ್ ತೆಂಡೂಲ್ಕರ್ ಟು ಯಂಗ್ ಬಂದಿದ್ದರಿಂದ, ಹಿ ಕುಡ್ ಪ್ಲೇ ಫಾರ್ ಎ ಲಾಂಗ್ ಟೈಮ್, ಯಶಸ್ವಿಯಾಗಿದ್ದರಿಂದ. ಹಾಗಾಗಿ ಎಷ್ಟೆಷ್ಟೋ ರೆಕಾರ್ಡ್ಗಳು ಮಾಡೋಕ್ಕಾಯ್ತು ಅವ್ರಿಗೆ. ಬಟ್ ಬಂದಿದ್ದೇ ರಾಜಕಾರಣಕ್ಕೆ ನಾನು 45ರಲ್ಲೋ 40ರಲ್ಲೋ ಅಂತಾದಾಗ ಸಮಯ ಇಲ್ಲ. ಹಾಗಾಗಿ ಕೃಷ್ಣ ಅವ್ರಿಗೆ ಅದೊಂದು ಅಡ್ವಾಂಟೇಜ್ ಇತ್ತು. ಮತ್ತು ಅದಕ್ಕೆ ತಕ್ಕಂತೆ ಬಂತ ಕೆಲವು ಅವಕಾಶಗಳು ಅವರ ಪಾಲಿಗೆ ಬರ್ತಾ ಹೋಗಿದೆ. ಬಟ್ ಭಿನ್ನವಾಗಿ ಕೃಷ್ಣ ಒಂಥರ ತುಂಬ ದೊಡ್ಡದಾಗಿ ಸ್ಟ್ರೀಟ್ ಪಾಲಿಟಿಕ್ಸನ್ನು ಮಾಡಿದವರಲ್ಲ, ರಸ್ತೆಯಲ್ಲಿ ನಿಂತು ರಾಜಕಾರಣವನ್ನು ಮಾಡಿದವಂತಲ್ಲ. ಎಕ್ಸೆಪ್ಟ್ ಪಾಂಚಜನ್ಯ ಒಂದನ್ನು ಎತ್ಕೊಂಡು ಹೋದಾಗಿಂದೊಂದು, ಮತ್ತು ಕಾವೇರಿ ವಿಚಾರದಲ್ಲಿ ಬಂದಾಗ ನಾನೊಂದು ಪಾದಯಾತ್ರೆ ಹೋಗ್ತೀನಿ ಅಂತ ಹೋಗಿದ್ದಿದ್ದು ಒಂದು. ಈ ಥರದ್ದು ಬಿಟ್ಟರೆ ಆ್ಯಸ್ ಎ ಚೀಫ್ ಮಿನಿಸ್ಟ್ರು, ಸ್ಪೀಕರ್, ಡೆಪ್ಟಿ CM ಟೂರ್ ಮಾಡೋದು ರಾಜ್ಯ ಎಲ್ಲ ಬೇರೆ. ಬಟ್ ಕೆಲವು ಇವತ್ತಿನ ಹಲವಾರು ರಾಜಕಾರಣಿಗಳು ನೋಡೋ ಥರ ನಾವು ನೋಡೋದಾದರೆ ಆ ರಾಜಕಾರಣದ ಆ ಕಚ್ಚಾ ರಾಜಕಾರಣ ಏನು, ರಸ್ತೆ ರಾಜಕಾರಣ ಏನಿದೆ, ಅದನ್ನು ಮಾಡಿದವರಲ್ಲ ಕೃಷ್ಣ. ಬಟ್ ಅದನ್ನು ಮಾಡದೆಯೇ ತಾನು ಏನನ್ನು ಸಾಧಿಸ್ಕೋಬೇಕೋ ಅದನ್ನು ಸಾಧಿಸ್ತಾನೇ ಹೋಗಿದ್ದರು ಅವರು. ದ್ಯಾಟ್ ಇಸ್ ದಿ ಬ್ಯೂಟಿ ಆಫ್ ಕೃಷ್ಣ. ಹಾಗಾಗಿ ಅವರಿಗೆ ಎಲ್ಲ ಹುದ್ದೆಗಳು ಅವ್ರ ದಾರಿಗೆ ಬಂತು. ಅದು ಒಂದೊಂದು ಕಾರಣಕ್ಕೆ ಬಂದಿದೆ ಆಯಾ ಕಾಲಘಟ್ಟದಲ್ಲಿ. ಹೆಂಗ್ ಪೊಲಿಟಿಷಿಯನ್ಸ್ ಪಿಕ್ ಮಾಡ್ಕೊಳ್ಳೋದಾದ್ರೆ ಎಸ್.ಎಂ. ಕೃಷ್ಣ ಅವರಿಂದ ಏನು ಪಿಕ್ ಮಾಡ್ಕೊಳ್ಬೋದು ಸರ್? ಬೇಸಿಕಲಿ ಡಿಸಿಪ್ಲಿನ್, ಸ್ವಚ್ಛ ಜೀವನ, ಮತ್ತು ಭಾಷೆ, ಆ ಎಟಿಕೆಸಿ, ಮತ್ತು ಓದಿ ತಿಳ್ಕೊಳ್ಳೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಮತ್ತು ಕೇಳಿಸ್ಕೊಳ್ಳೋದು, ಮತ್ತು ಅಬ್ಬರದ ರಾಜಕಾರಣವೇ ಎಲ್ಲದಕ್ಕೂ ಉತ್ತರ ಎಂದು ಪರಿಭಾವಿಸದಿರುವುದು. ಅದು ಇಂಪಾರ್ಟೆಂಟ್. ಹಾಗಂತ ಕೃಷ್ಣ ಇನ್ನು ಸೋಲಿಲ್ವೇ? ಸೋತಿದ್ದಾರೆ. ಅವ್ರೇನು ಸೋತಿಲ್ವಾ? ಹಂಗಾರೆ ಜನ ಅವ್ರನ್ನ ಸೋಲ್ಸಿದ್ದಾರೆ. ಯಾವ ಜನ ಅವ್ರನ್ನ ಪ್ರೀತಿಯಿಂದ ಅಷ್ಟು ಎಳೆ ವಯಸ್ಸಿನಲ್ಲಿ ಗೆಲ್ಲಿಸಿದ್ರು ಅದೇ ಜನ ನಂತರ ಅವ್ರನ್ನ ಸೋಲ್ಸಿಲ್ಲ ಅಂತಲ್ಲ. ಬಟ್ ಅದನ್ನು ಆ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡೋದು ಬಹು ಜನರಿಗೆ ಕಷ್ಟ. ಎಸ್. ಸೊ ಇನ್ನು ಎಸ್.ಎಂ. ಕೃಷ್ಣ ಅವರ ಅಂತ್ಯಕ್ರಿಯೆಗೂ ಮುನ್ನ ಬೆಂಗಳೂರಿನಿಂದ ಸ್ವಗ್ರಾಮ ಸೋಮನಹಳ್ಳಿಯವರೆಗೂ ಕೂಡ ಅಂತಿಮ ಯಾತ್ರೆ ನಡೆಯಿತು. ಮೊದಲು ಬೆಂಗಳೂರಿನ ಸದಾಶಿವನಗರದ ಮನೆಯಲ್ಲಿ ಕೃಷ್ಣ ಅವರ ಪಾರ್ಥಿವ ಶರೀರಕ್ಕೆ ಚುಂಚನಗಿರಿ ಶ್ರೀಗಳು ಸಮಕ್ಷಮದಲ್ಲಿ ಪೂಜೆಯನ್ನ ಮಾಡಿದರು. ಬಿಳಿ ಸೇವಂತಿಗೆ, ಗುಲಾಬಿ ಹೂ ಮತ್ತು ತುಳಸಿ ದಳಗಳಿಂದ ಅಲಂಕರಿಸಲಾಗಿದ್ದ ಚಿರಶಾಂತಿ ವಾಹನದಲ್ಲಿ ಎಸ್.ಎಂ. ಕೃಷ್ಣ ಅವರ ಪಾರ್ಥಿವ ಶರೀರವನ್ನು ಸೋಮನಹಳ್ಳಿಗೆ ಸಾಗಿಸಲಾಯಿತು. ರಾಜಕೀಯ ಗುರುಗಳ ಪಾರ್ಥಿವ ಶರೀರದ ಪಕ್ಕದಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕಲ್ಲಿನಂತೆ ಕುಳಿತುಕೊಂಡಿದ್ರು. ಮಾರ್ಗ ಮಧ್ಯೆ ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲಿ ಕೆಲ ಸಮಯ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ದಾರಿಯುದ್ದಕ್ಕೂ ಕೂಡ ರಸ್ತೆಯ ಇಕ್ಕೆಲಗಳಲ್ಲಿ ನಿಂತ ಜನ ಚಿರಶಾಂತಿ ವಾಹನದ ಮೇಲೆ ಹೂಗಳನ್ನು ಚೆಲ್ಲಿ ಅಭಿವೃದ್ಧಿ ಹರಿಕಾರನಿಗೆ ಅಂತಿಮ ನಮನ ಸಲ್ಲಿಸಿದ್ದು ಕಂಡುಬಂತು. ಆರಂಭದಲ್ಲಿ ಸದಾಶಿವನಗರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಅಲ್ಲಿ ತೆಗೆದುಕೊಂಡು ಹೊರಡುವುದಕ್ಕೆ ಮೊದಲು
ನಡೆದ ಪೂಜೆಯ ದೃಶ್ಯಾವಳಿಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ. ಆದಿಚುಂಚನಗಿರಿಯವರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮಠ ಮತ್ತು ಕೃಷ್ಣ ಅವರ ಸಂಬಂಧಗಳು ಹಾಗೇ ಇತ್ತು. ಹಲವು ಸಂದರ್ಭಗಳಲ್ಲಿ ಹಾಗೇ ಇತ್ತದು. ರಾಜಕೀಯವಾದ ಏರುಪೇರುಗಳ ಮಧ್ಯೆಯೂ ಇತ್ತದು. ಇನ್ನು ಅವ್ರನ್ನ ಅಂತಿಮ ಯಾನದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಈಗ ಎಸ್ ಎಂ ಕೃಷ್ಣ ಅವ್ರನ್ನ ಹೇಗೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿಂದ ಅಂತ. ಚಿರಶಾಂತಿ ವಾಹನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದರಲ್ಲೇ ಪ್ರಯಾಣವನ್ನು ಮಾಡ್ತಾ ಬಂದರು ಸೋಮನಹಳ್ಳಿಯವರೆಗೆ. ಮಾರ್ಗ ಮಧ್ಯೆ ಬಹು ಜನರಿಗೆ ಬಹು ಸ್ಥಳಗಳಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿತ್ತು. ಕೆಂಗೇರಿಯಿಂದ ಪ್ರಾರಂಭವಾಗಿದ್ದು ಸೋಮನಹಳ್ಳಿಯವರೆಗೆ ಬಹು ಜಾಗಗಳಲ್ಲಿ ಅವ್ರನ್ನ ಜನ ಮಾಡಿದ್ರು. ಮತ್ತು ಅದರಲ್ಲಿ ನನ್ನ ಆಪ್ತರ ಮಿತ್ರರೊಬ್ಬರು ಹೇಳ್ತಾ ಇದ್ದಿದ್ದು, ಭಾಳ ಹಳೆಯ ಕಾಲದವರೆಲ್ಲ ಕಾಣಿಸ್ತಾ ಇದ್ದರು ಸ್ವಲ್ಪ ಅಂತ. ವೆರಿ ನ್ಯಾಚುರಲ್ ಆಲ್ಸೋ ಅದು. ರಸ್ತೆಯ ಇಕ್ಕೆಲೆಗಳಲ್ಲಿ ನಿಂತು ಜನ ತಮ್ಮ ಅಂತಿಮ ನಮನವನ್ನು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ ದೃಶ್ಯಗಳನ್ನು ಮೈಸೂರು ರಸ್ತೆಯ ಬಹು ಕಡೆಗಳಲ್ಲಿ ನೋಡ್ಬೋದಾಗಿತ್ತು. ಇವತ್ತು SMKಗೆ ಹೂವಿನ ನಮನವನ್ನು ಸಲ್ಲಿಸಿದ್ದು ಕೆಲವು ಸ್ಥಳಗಳಲ್ಲಿ ನಡೆಯಿತು. ರಾಮನಗರದಲ್ಲಿ ಅಂತಿಮ ದರ್ಶನವನ್ನು ಜನ ಮಾಡಿದ್ದ ರೀತಿ ಹೇಗಿದೆ ಅಂತ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಚನ್ನಪಟ್ಟಣದಲ್ಲಿ ಮಾತ್ರ ವಿಪರೀತವಾದಂತಹ ಜನಸಾಗರವೇ ನೆರೆದಿತ್ತು. ಹಾಗಾಗಿ ಅದು ಸ್ವಲ್ಪ ಹೆಚ್ಚು ಕಾಲನೇ ತೆಗೆದುಕೊಂಡ್ರು ಅಲ್ಲಿ ಸೋಮನಹಳ್ಳಿಯನ್ನು ಬಂದು ತಲುಪಲಿಕ್ಕೆ. ಕೃಷ್ಣ ಅವರ ಅಗಲಿಕೆಯಿಂದ ಕರುನಾಡು ಶೋಕ ಸಾಗರದಲ್ಲಿದೆ. SM ಕೃಷ್ಣ ನಿಧನಕ್ಕೆ ರಾಜಕೀಯ ಗಣ್ಯರು, ಕುಟುಂಬಸ್ಥರು ಕಂಬನಿ ಮಿಡಿದಿದ್ದಾರೆ. ಕೃಷ್ಣ ಅವರ ಸಾಧನೆಗಳು, ಕೃಷ್ಣ ಅವರೊಂದಿಗೆ ಒಡನಾಟ, ಅವರು ನೀಡಿದ ನೆರವನ್ನು ಹಲವರು ನೆನಪಿಸಿಕೊಂಡಿದ್ದು ಹೀಗೆ. ರಾಜಕಾರಣಕ್ಕೆ ತಂದಿದ್ದೇ ಅವರು ಹಾಕೊಟ್ಟಂತ ಒಂದು ದಾರಿ, ಮುಂದಕ್ಕೂ ಅವರು ಹಾಕೊಟ್ಟಂತ ಒಂದು ಏನು ದಾರಿ ಇದೆ ಅದನ್ನೇ ನಾವು ಮುನ್ನಡೆಸ್ಕೋಕೆ ನಾನು ಕೂಡ ಇಚ್ಛೆ ಪಡ್ತೀನಿ. ಅವರು ಹುಟ್ಟಿದ ಮನೇಲಿ ನಾವಿರೋದು, ನಾವು ಟೂರ್ ಹೋಗ್ಬೇಕು ಇಲ್ಲಾದ್ರೂ ಅಂದರೆ ನಮಗೆಲ್ಲ ವ್ಯವಸ್ಥೆ ಮಾಡಿಸ್ಕೊಡೋರು. ಈಚೆಗೆ ನಮ್ಮ ಮಗ ಒಂದು 8 ವರ್ಷ ಆಯ್ತು, ಮಗ ತೀರೋಗ್ಬಿಟ್ಟ, ನನ್ನ ಮಗ ಚಿಕ್ಕ ಮಗ. ಆವಾಗ ಮನೆಗೆ ಬಂದು ನನಗೆ ಸಮಾಧಾನ ಹೇಳಿ ಇದು ಮಾಡಿಬಿಟ್ಟು ಅವರು ಸಂತಾಪ ಸೂಚನೆ ಮಾಡಿ ಅಣ್ಣ ಅಕ್ಕ ಇಬ್ಬರು ಬಂದು ಹೋದರು. ಬೆಂಗಳೂರನ್ನ ಎಲ್ಲರ ಗಮನಕ್ಕೆ ಬರೋ ಹಾಗೆ ಮಾಡಿದರು. ಕೆಂಪೇಗೌಡ ಬೆಂಗಳೂರು ಕಟ್ಟಿದ್ರೆ ಜಗತ್ತಿನ ಪ್ರಸಿದ್ಧ ಕೇಂದ್ರವನ್ನಾಗಿ ಕರ್ನಾಟಕವನ್ನ ಮಾಡಿದವರು SM ಕೃಷ್ಣ. ವಿಶಿಷ್ಟವಾದಂಥ ವ್ಯಕ್ತಿತ್ವ, ಯಾವಾಗಲೂ ಕೂಡ ಹಸನ್ಮುಖಿಗಳಾಗಿರ್ತಿದ್ರು, ದ್ವೇಷದ ರಾಜಕಾರಣ ಇಲ್ಲ. ಮತ್ತು ಕರ್ನಾಟಕವನ್ನು ಒಂದು ಯೂನಿಟ್ ಆಗಿ ನೋಡ್ತಾ ಇದ್ರು, ಈ ಭಾಗ ಆ ಭಾಗ ಅಂತ ನೋಡ್ತಾ ಇರಲಿಲ್ಲ. ಎಲ್ಲರೂ ಇವ್ರ ಮೇಲೆ ಅಭಿಮಾನ ಇಟ್ಕೊಂಡು ಬಹಳ ರಾಜಕೀಯಕ್ಕೆ ಬಂದ ಮೇಲೆ ನಾವು ಸಮಾಜದಲ್ಲಿ ಹೇಗಿರಬೇಕು, ನಮ್ಮನ್ನ ಜನ ಹೇಗೆ ಗುರುತಿಸ್ತಾರೆ, ನಾವು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ಪರಿಚಯಿಸ್ಕೊಟ್ಟವ್ರು ಅವರು. ಈಗ ರಾಜಕಾರಣ ಮಾಡ್ತಕ್ಕಂಥ ಎಲ್ಲ ರಾಜಕೀಯದವರು ಕೂಡ ಒಂದು ರೌಂಡ್ ಅದನ್ನ ಗಮನಿಸಬೇಕಾಗತ್ತೆ. ಅದನ್ನ ಹಾಗೆ ನೋಡಿದ್ರೆ ರವೀಂದ್ರ ಶ್ರೀಕಂಠಯ್ಯ ಸಂಬಂಧ ಕೃಷ್ಣ ಜೊತೆಗಿಂತ ಅವರ ತಂದೆ ಅವರಿಗೆ ಶ್ರೀಕಂಠಯ್ಯನವರು, ಅವರು ಕೃಷ್ಣ ಅವರು ಇಬ್ಬರು ಭಾಳ ಪರಮಾಪ್ತ ಗೆಳೆಯರು ಇಬ್ಬರು. ಓಕೆ, ಬಟ್ ಎಲ್ಲರೂ ಹೇಳ್ತಾರೆ, ಬಟ್ ಅದನ್ನು ಪಾಲನೆ ಮಾಡುವಂಥದ್ದು ರಾಜಕಾರಣಿಗಳು. ಈ ಸ್ಮಶಾನ ವೈರಾಗ್ಯ ನಮ್ಮ ದೇಶಕ್ಕೆ ಅಥವಾ ಪ್ರಪಂಚದಲ್ಲಿ ಯಾವುದೇ ಭಾಗಕ್ಕೆ ಹೊಸದೇನಲ್ಲ. ನಾವು ಅಲ್ಲಿಗೆ ಹೋದಾಗ ಬರುವ ಭಾವನೆಗಳು ಮತ್ತು ನಮ್ಮ ನಿರ್ಣಯಗಳು, ನಂತರ ಅದು ನಮ್ಮ ಮನಸ್ಸಿನಿಂದ ಮರೆಯಾಗುತ್ತಾ ಇದ್ದಂಗೆ ನಾವು ನಮ್ಮ ಹಳೆಯ ವರ್ತನೆಗಳಿಗೆ, ಒಗ್ಗಿ ಹೋಗಿದ ಹಳೆಯ ವರ್ತನೆಗಳಿಗೆ ತಿರುಗಿ ಹೊರಡುವುದು ಸಾಮಾನ್ಯ ಮನುಷ್ಯ ಪ್ರಕ್ರಿಯೆ. ಅದು ಇಟ್ಸ್ ಆಲ್ ರೈಟ್, ಯಾರೋ ಒಬ್ರು ಕಲ್ತಿರಬಹುದು ಅಂತ ಪರಿಭಾವಿಸಿ ಮುಂದಕ್ಕೆ ಹೋಗಬೇಕಷ್ಟೆ. ರಾಜ್ಯ ರಾಜಕಾರಣದ ಧ್ರುವತಾರೆ ಕೃಷ್ಣ ಅವರ ಅಗಲಿಕೆ ತುಂಬಲಾರದ ನಷ್ಟ ಅಂತ ಮಾಜಿ ಸಂಸದೆ ರಮ್ಯಾ ತಮ್ಮ ನೋವನ್ನು ಹಂಚಿಕೊಂಡಿದ್ದಾರೆ. ಅವ್ರ ಸ್ಟೇಟ್ಸ್ಮನ್ನು ಯಾವತ್ತೂ ಯಾವ ಅರ್ಥದಲ್ಲೂ ಅವ್ರು ರಾಜಕಾರಣಿನೇ ಆಗಿರಲಿಲ್ಲ. ಅವರು ಪ್ರತಿಸ್ಪರ್ಧಿಗಳನ್ನು ದ್ವೇಷಿಸ್ತಿರಲಿಲ್ಲ. ವಿದ್ಯಾವಂತರು, ಹಾಸ್ಯಭರಿತ ವ್ಯಕ್ತಿತ್ವದವರು. ನೀವು ಮತ್ತೊಬ್ಬರು ಅವರಂತೆ ಇರೋಕ್ಕಾಗಲ್ಲ. ಎಲ್ಲರಿಗೂ ಧನ್ಯವಾದ. ಈಗ ನೀವು ನಿಮ್ಮ ಸ್ನೇಹಿತನೊಂದಿಗೆ ಇದ್ದೀರಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅವ್ರು ಹಾಕಿದ್ದಾರೆ. ಓಕೆ, ಈ ಕೊನೆಯ ಸೆಂಟೆನ್ಸ್ ಕುಡ್ ಬಿ ಲಿಟಲ್ ಕ್ಯೂರಿಯಸ್ ಕೆಲವರುಗಳಿಗೆ. ಯಾರು ಸ್ನೇಹಿತ ಎಂದರೆ ಅಂತ. ಸ್ನೇಹಿತ ಎಂದರೆ ರಮ್ಯಾ ಅವರ ಸಾಕು ತಂದೆ, ಅವ್ರ ಸ್ಥಾನದಲ್ಲಿದ್ದಂಥ R.T. ನಾರಾಯಣ್. R.T. ನಾರಾಯಣ್ ಆ್ಯಂಡ್ ಕೃಷ್ಣ ಅವರ್ ಗ್ರೇಟ್ ಫ್ರೆಂಡ್ಸ್, ವೆರಿ ಗುಡ್ ಫ್ರೆಂಡ್ಸ್ ಇಬ್ಬರು. ಹಾಗೆ ಐ ಥಿಂಕ್ ಶಿ ಈಸ್ ರೆಫರಿಂಗ್ ಟು ದಟ್. ಐ ಡೋಂಟ್ ನೋ, ಗೊತ್ತಿಲ್ಲ. ಓಕೆ,
ಇನ್ನು ಮೃದು ಸ್ವಭಾವದ ಎಸ್ ಎಂ ಕೃಷ್ಣ ಎಂದು ಯಾರ ಮೇಲೂ ಕೂಡ ರೇಗಿದವರಲ್ಲ, ಗದರಿದವರಲ್ಲ. ಎಸ್ ಎಂ ಕೃಷ್ಣ ಅವರ ಸೌಮ್ಯ ಸ್ವಭಾವದರಷ್ಟೇ ಅಲ್ಲ, ಹಾಸ್ಯ ಪ್ರಜ್ಞೆ ಉಳ್ಳವರಾಗಿದ್ದರು. ಹಾಸ್ಯೋತ್ಸವ ಕಾರ್ಯಕ್ರಮವೊಂದರಲ್ಲಿ ಪಾಲ್ಗೊಂಡಿದ್ದ ಎಸ್ ಎಂ ಕೃಷ್ಣ ಅವರು ಇಡೀ ಕಾರ್ಯಕ್ರಮವನ್ನು ಆಸ್ವಾದಿಸಿದರು. ಕಲಾವಿದರ ಹಾಸ್ಯಕ್ಕೆ ಬಿದ್ದು ಬಿದ್ದು ನಕ್ಕಿದ್ರು. ಅದರ ಒಂದು ಝಲಕ್ ಎಲ್ಲಿದೆ ನೋಡಿ ಸರ್. ಎಸ್ ಎಂ ಕೃಷ್ಣ ಅವರಿಗೆ ಒಂದು ಕುತೂಹಲದ ಪ್ರಶ್ನೆ ಸರ್, ನಂಗೆ ದೇವರ ಮೇಲೆ ನಂಬಿಕೆ ಇರ್ಲಿಲ್ವಾ ಸರ್? ಸಿಕ್ಕಾಪಟ್ಟೆ ಇತ್ತ ಸರ್? ಸಿಕ್ಕಾಪಟ್ಟೆ ಇತ್ತು. ಈಗಿರುವಂತ ರಾಜಕಾರಣಿಗಳ ರೀತಿಯಲ್ಲಿ ತೋರಿಕೆಗೋಸ್ಕರ ಹೇಳಿದೆ ನಾನು ಅದನ್ನ. ಈಗಿನ ರಾಜಕಾರಣಿಗಳಲ್ಲೂ ಬಹಳ ಜನಕ್ಕೆ ನಂಬಿಕೆ ಇದೆ. ಯಾರೋ ಒಬ್ಬರೋ ಇಬ್ರಿಗೋ ಇಲ್ಲದೆ ಇರ್ಬೋದು, ಅಥವಾ ಇಲ್ಲ ಅಂತ ತೋರಿಸ್ತಿರ್ಬೋದು. ಕೃಷ್ಣ ಅವ್ರಿಗೆ ತುಂಬ ಇತ್ತು. ನಾನು ನೆನ್ನೆ ಹೇಳಿದ್ದೆ, ಅವರ ಎವ್ರಿ ಬರ್ತ್ಡೇಗೆ ಅವರು ತಿರುಪತಿಯಲ್ಲಿರೋದು, ಮತ್ತು ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗ್ತಾ ಇದ್ದಿದ್ದು, ವಿಪರೀತವಾದ ಭಕ್ತಿ, ಅದಲ್ಲೆಲ್ಲ ಏನೂ ಕೊರತೆ ಇರಲಿಲ್ಲ ಅವರಿಗೆ. ಬೇಸಿಕಲಿ ಕೃಷ್ಣ ಅವ್ರದ್ದು ಭಾಷೆಯ ಮೇಲೆ ಹಿಡಿತಾ ಇದ್ದಿದ್ದರಿಂದ ಅವರಿಗೆ ಭಾಳ ಸಂದರ್ಭದಲ್ಲಿ ಹಾಸ್ಯವನ್ನು ಬಹುಬೇಗ ಮಿಕ್ಸ್ ಮಾಡ್ಕೊಳ್ಳೋ ಶಕ್ತಿ ಇತ್ತು ಅವ್ರಿಗೆ. ಹಾಸ್ಯ ಮಿಕ್ಸ್ ಮಾಡ್ಕೊಂಬಿಡೋರು, ಪಟ್ಟಂತ ಮಿಕ್ಸ್ ಮಾಡೋರು. ಮತ್ತು ಅವ್ರಿಗೆ ಕೋಪ, ರೇಗೋದು ಸಾರ್ವಜನಿಕವಾಗಿ ಪ್ರದರ್ಶಿತವಾದಂತಹ ಗುಣ ಅಲ್ಲ ಅದು. ಬಟ್ ಆಂತರಿಕವಾಗಿ ಕೆಲವೊಮ್ಮೆ ಗದರಿರೋ ಪ್ರಕರಣಗಳು ಎಲ್ಲ ಇವೆ. ಗದರಿಲ್ಲವೇ ಇಲ್ಲ ಅನ್ನೋದೇನಲ್ಲ. ಬಟ್ ಈಗಿನ ರೀತಿಯ ಪ್ರದರ್ಶನಗೊಳ್ಳುವಂತಹ ಕೋಪತಾಪಗಳ ಪ್ರದರ್ಶನ ಅದೆಲ್ಲ ಇಲ್ಲ, ಅವ್ರ ಹತ್ರ ಇರಲಿಲ್ಲ. ಮತ್ತು ಅವ್ರದ್ದು ಮಾತಾಡೋ ಸ್ಟೈಲು ಹಾಗೇ ಇತ್ತು. ಅವರೇನು ಅಷ್ಟು ಸುಲಭ ಅಲ್ಲ ಅವರು. ಸ್ಪೀಕರ್ ಆಗಿದ್ದಾಗಲೂ ಅಷ್ಟೇ, ಭಾಳ ಹೆಕ್ಕಿ ತೆಗೆದು ಸುಮ್ಮನೆ ಕೂತವ್ರನ್ನ ಎಬ್ಬಿಸ್ಬಿಡೋರು. ಸುಮ್ಮನೆ ಕೂತವ್ರನ್ನ ಎಬ್ಬಿಸ್ಬಿಟ್ಟು ನೀವೇನು ಹೇಳ್ತೀರಿ ಹೇಳಿ ಅಂತ ಅಂದ್ಬಿಡೋದು. ಹಾಗಾಗಿ ಅವ್ರಿಗೊಂದು ಹಾಸ್ಯನೂ ಅದು ಬಂದಿತ್ತು ಅವ್ರಿಗೆ. ಬಟ್ ನೀವು ಹತ್ತಿರದಿಂದ ನೋಡಿರೋದ್ರಿಂದ ಕೇಳ್ತೀನಿ ಸರ್, ಅವ್ರಿಗೆ ತುಂಬ ಬೇಸರ ಅನ್ನುವಂಥದ್ದು ಏನಾದರೂ ಇತ್ತ ಸರ್ ಜೀವನದಲ್ಲಿ ಇಂಥ ವಿಚಾರಕ್ಕೆ? ಎಲ್ಲರಿಗೂ ಏನೇನೋ ಒಂದೊಂದು ಇರುತ್ತೆ, ಇರಲ್ಲ ಅಂತ ಯಾರಿಗೆ, ನಿಮಗಿಲ್ವಾ, ಇನ್ನೊಬ್ರಿಗಿಲ್ವಾ, ಎಲ್ಲರಿಗೂ ಇರುತ್ತೆ. ಬಟ್ ಅವ್ರಿಗೆ ವಿಪರೀತವಾದ ಸಹ್ಯವಾಗ್ತಾ ಇಲ್ಲ ಈ ನಡವಳಿಕೆ ಅಥವಾ ಈ ನಿರ್ಧಾರ, ಈ ಬೆಳವಣಿಗೆ ಅನಿಸಿದ್ರೆ ಅದನ್ನು ಒಂದು 4-6 ಮಾತುಗಳಲ್ಲಿ ತೋರಿಸ್ಬಿಟ್ಟು ಪಕ್ಕಕ್ಕೆ ಸರಿದು ಇದಾಗ್ತಿತ್ತು. ಅದನ್ನು ದೊಡ್ಡ ಸೀನ್ ಕ್ರಿಯೇಟ್ ಮಾಡೋದು ಕಡಿಮೆ. ಓಕೆ, ನುಂಗಿಕೊಳ್ಳು ಅವ್ರು ಸೀನ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ ಎಲ್ಲೂ, ಪರ್ಟಿಕ್ಯುಲರ್ಲಿ ಪಬ್ಲಿಕ್ಲಿ ಸೀನ್ ಕ್ರಿಯೇಟ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಓಕೆ ಆಯಿತು ಬಿಡಿ ಓಕೆ ಓಕೆ ಡನ್ ಅಂದ್ಬಿಟ್ಟು ಪಾಸ್ ಆಗ್ಬಿಡೋದು. ಹಾಗಾಗಿ ಅವ್ರಿಗಿತ್ತದು. ಆ್ಯಂಡ್ ನನ್ನ ಪ್ರಕಾರ ಕೃಷ್ಣ ಅವ್ರಿಗೆ ಇದ್ದಿದ್ದು ಗ್ರೇಟೆಸ್ಟ್ ಅಡ್ವಾಂಟೇಜ್ ಇಸ್ ಹಿಸ್ ಎಜುಕೇಷನ್, ಅಲ್ಟ್ರಾ ಮಾಡ್ರನ್. ಎರಡನೇದು ಪ್ರಪಂಚವನ್ನು ನೋಡಿದ್ದ ರೀತಿ. ಆ ನೋಡಿದ್ದರಿಂದ ಅವರಿಗೆ ಯಾವುದೋ ಒಂದು ಅವರು ಗೆಳೆಯನಿಗೆಲ್ಲ ಟೋಕಿಯೋ ಇಂಥ ಕಾಗದ ಬರೆದಿದ್ರು ಅಂತ ತೋರಿಸ್ತಾ ಇದ್ರಲ್ಲ, ಅಲ್ಲೇ ಬರೀತಾರೆ. ಇಲ್ಲೀಗ ಟ್ರೈನು 150 ಕಿಲೋಮೀಟ್ರಲ್ಲಿ ಹೋಗ್ತಿದೆ. ಆ ಟೈಮಲ್ಲಿ ಅದು ರೈಲೆಲ್ಲ ಬಂತು ಅವ್ರ ಪೀರಿಯಡಲ್ಲಿ. ಅದೆಲ್ಲ ಆಸೆಗಳು ಬರೋಕ್ಕೆ ಕಾರಣ ನೋಡಿದ್ದ ರೀತಿ, ಅವೆಲ್ಲ ಎಕ್ಸ್ಪೋಜರ್. ಅದನ್ನು ಮಾಡ್ಲಿಕ್ಕೆ ಸಾಧ್ಯವ ಅನ್ನೋ ಪ್ರಯತ್ನಗಳು. ಈಗ ನಮ್ಮಲ್ಲೂ ನಾವು ಭಾಳ ಜನ ನೋಡ್ಕೊಂಡು ಬರ್ತೀವಿ, ನೋಡಲ್ಲ ಅಂತಲ್ಲ, ಮಾಡೋಕ್ಕಾಗಲ್ಲ ಕೆಲವೆಲ್ಲ. ನಮ್ಮ ಆದ್ಯತೆಗಳು ಬೇರೆ.